ಹಲೋ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಫಸ್ಟಿಂದ ಕೊನೆವರೆಗೂ ವಿಡಿಯೋ ನೋಡಿ. ಯಾಕಂದರೆ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗಬೇಕಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಹಳೆ ವಿಡಿಯೋಸಲ್ಲಿ ನಾನು ಬಿಲ್ವಪತ್ರೆ ಫ್ರೂಟ್ ಹಣ್ಣು ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ನಮಗೆ ಬಿಲ್ವಪತ್ರೆ ತಿನ್ಬೇಕು, ಹಣ್ಣು ತಿನ್ಬೇಕು ಅಂತ ಹೇಳಿದಾಗ ನಾವು ಹಣ್ಣು ತಗೊಂಬಂದು ಅದನ್ನ ಯಾವ ತರ ಬೆಳೆಸ್ಬೇಕು ಏನು ಅಂತ ನಮ್ಗೇನು ಐಡಿಯಾ ಇರಲಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಸಿಕ್ಕಿದ್ದು ಫ್ರೂಟನ್ನ ತಿನ್ಬಿಟ್ಟು ಅದರಿಂದ ಬಂದಿರೋಂಥ ಬೀಜನ ಒಂದು ಪಾಟಲ್ಲಿ ಹಾಕಿ ಇಟ್ಟಿದ್ವಿ. ಅದರಿಂದ ಸಸಿಗಳು ಬಂತು. ಅಂದ್ರೆ ನಾವು ಹಾಕಿದ್ ಫುಲ್ಲು ಬಂದಿಲ್ಲ, ಒಂದ್ 5 ರಿಂದ 6 ಮಾತ್ರ ಬಂದಿತ್ತು. ಅದರಲ್ಲಿ ಇದು ಒಂದು ಬಿಲ್ವಪತ್ರೆ ಮರ ಗಿಡ. ಇದನ್ನು ನಾವು 5 ಬಂದಿತ್ತು. ಅದರಲ್ಲಿ ಒಂದು ಸ್ವಲ್ಪ ಬಂದು ಒಂದು 6 monthsಗೆ ಹೋಯ್ತು. ಅದಾದ್ಮೇಲೆ ಇನ್ನ 4 ಉಳ್ಕೊಳ್ತು. 4 ಉಳ್ಕೊಂಡ್ಮೇಲೆ ನಾವು ನಮಗ್ ಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ಹಾಕೊಂಡ್ವಿ. ಅದಾದ್ಮೇಲೆ ಇನ್ನ 2ನ ದೇವಸ್ಥಾನಕ್ಕೆ ಕೊಟ್ರಿ. ದೇವಸ್ಥಾನ ಅಲ್ಲಿ ಬಿಲ್ವಪತ್ರೆ ಮರ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಅಂತ ಕೊಟ್ವಿ. ಅದಾದ್ಮೇಲೆ ಇನ್ನೊಂದನ್ನ ಒಬ್ರು ಪೂಜಾರಿ ಕೇಳಿದ್ರು, ನನಗೆ ಕೊಡಿ, ನಾನು ಮನೆ ಹತ್ರ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅದು ಒಂದು ಅವರಿಗೆ ಕೊಟ್ವಿ. ಈ ಸಲ ತಂದಿರೋ ಬಿಲ್ವಪತ್ರೆ ಫ್ರೂಟು ಇಲ್ಲಿದೆ. ಸೊ ಇದ್ರಿಂದನೂ ಈ ವರ್ಷ ಹಾಕೋಣ, ಇದರಿಂದ ಎಷ್ಟು ಬರುತ್ತೆ ದೇವಸ್ಥಾನಗಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದು ಇಲ್ಲಿ ಇಟ್ಟಿದೀವಿ. ಇದನ್ನ ಓಪನ್ ಮಾಡಿ ಮತ್ತೆ ಬೀಜ ತೆಗ್ದು ಅದೆಲ್ಲ ಏನು ಪ್ರೊಸೆಸಿಂಗ್ ಏನು ಸ್ಟಾರ್ಟ್ ಮಾಡಿಲ್ಲ. ನಾಳೆ ಹಾಕ್ಬೇಕು ಅಂತ ಇದೀವಿ. ಬಿಲ್ವಪತ್ರೆ ಫ್ರೂಟ್ ಮರದಿಂದ ಬಿದ್ದಿರೋದನ್ನೇ ಫುಲ್ ಹಣ್ಣಾಗಿ ಫುಲ್ ಕಲರ್ ಆಗಿ ಬಿದ್ದಿರೋದನ್ನೇ ನಾವು ತಗೊಂಬಂದು ಇಲ್ಲಿ ಇಟ್ಟಿದೀವಿ. ಸೊ ಇದರಿಂದ ಎಷ್ಟು ಬರುತ್ತೆ ಅಂತ ನೋಡ್ಬೇಕು. ಏನು ಹಾಕಿಲ್ಲ, ಹಾಕ್ಬೇಕು. ಸೊ ನಮ್ಮಮ್ಮ ಹೇಳ್ತಾ ಇದ್ರು, ಜೀವನದಲ್ಲಿ ಒಂದ್ಸತಿ ಆದ್ರೂ ನಾವು ಸಾಯೋದ್ರಲ್ಲಿ ಒಂದು ಬನ್ನಿ ಮರ, ಒಂದು ಬಿಲ್ ಪತ್ರೆ ಮರನ ಬೆಳೆಸಿ ಸಾಯ್ಬೇಕು. ಹಂಗಂದ್ರೆ ನಾವು ಹುಟ್ಟಿದಕ್ಕೂ ಒಂದು ಸಾರ್ಥಕತೆ, ನಾವು ಹಿಂದೂಗಳ ಹುಟ್ಟಿದಕ್ಕೂ ಒಂದು ಸಾರ್ಥಕತೆ ಅಂತ ಹೇಳ್ತಾ ಇದ್ರು. ಸೊ ಇದನ್ನ ನಾನು ಹಾಕಿಲ್ಲ, ನನ್ನ ಹಸ್ಬೆಂಡ್ ಹತ್ರ ಹಾಕ್ಸಿದ್ದು. ಬಟ್ ಬಂದಿದೆ, ನೋಡೋಣ ಅವ್ರ ಕೈಯಿಂದ ಬರುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಗೆ ಐಡಿಯಾ ಇರ್ಲಿಲ್ಲ ಬೀಜದಿಂದನೂ ಮರ ಬರುತ್ತೆ, ಈ ತರ ಎಲ್ಲ ಬರುತ್ತೆ ಅನ್ನೋ ಐಡಿಯಾನೇ ನಮ್ಗೆ ಇರ್ಲಿಲ್ಲ. ಸುಮ್ನೆ ನೋಡೋಣ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಪಾಟಲ್ಲಿ ಹಾಕಿಟ್ಟಿದ್ವಿ. ಮಣ್ಣು ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಬೀಜ ಹಾಕಿ ಅದನ್ನ ಮುಚ್ಚಿ ನೀಟಾಗಿ ಅದಕ್ಕೆ ನೀರ್ ಹಾಕ್ತಾ ಡೈಲಿ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ನೀರ್ ಹಾಕ್ತಾ ಡೈಲಿ ನೋಡ್ತಾ ಇದ್ವಿ. ಅರೌಂಡ್ ಒಂದು 10 to 12 ಪೀಸಸ್ ಹಾಕಿದ್ವಿ ಬೀಜಗಳು. ಅದರಲ್ಲಿ 5 ಮಾತ್ರ ಬಂದಿತ್ತು. 5 ಅಲ್ಲಿ 1 ಹೋಯ್ತು, ಇನ್ನು 4 ಉಳ್ಕೊಳ್ತು. ನಮಗ್ ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಹಾಕಿದೀವಿ. ಇದನ್ನ ಏನು ದೀಕ್ಷೆ ಮಾಡ್ಸಿಲ್ಲ, ಏನು ಚಿಕ್ಕದು, ಒಂದೂವರೆ ವರ್ಷದ ಇದೆ ಅಷ್ಟೇ. ಸೊ ಇದನ್ನ ಪೂಜೆಗೆ ನಾವು ಯೂಸ್ ಮಾಡ್ಬೇಕಂದ್ರೆ ದೀಕ್ಷೆ ಮಾಡ್ಸಿನೇ ಯೂಸ್ ಮಾಡ್ಬೇಕು. ದೀಕ್ಷೆ ಮಾಡಿಸ್ದೆ ಪೂಜೆಗೆ ಉಪಯೋಗಿಸೋದಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಪ್ರಕಾರ ಇದಕ್ಕೆ ಪೂಜಾರಿಗಳನ್ನೆಲ್ಲ ಕರ್ಸ್ಬಿಟ್ಟು ದೀಕ್ಷೆ ಮಾಡ್ಸೇನೆ ಯೂಸ್ ಮಾಡ್ಬೇಕು. ನಾವಿನ್ನೂ ಸ್ವಲ್ಪ ದೊಡ್ಡದಾಗ್ಲಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳ್ಕೊಳ್ಳಿ ಅನ್ನೋ ರೀಸನ್ಗೆ ಹಾಗೆ ಬಿಟ್ಟಿದೀವಿ. ಮಾಡಿಸ್ಬೇಕು, ದೀಕ್ಷೆ ಮಾಡಿ ಪೂಜೆಗೆ ಯೂಸ್ ಮಾಡ್ಬೇಕು ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ. ಸೊ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಯಾವ್ದಾದ್ರು ಒಂದು ಒಳ್ಳೆ ಹಬ್ಬ ಅಥವಾ ಯಾವ್ದಾದ್ರು ಒಳ್ಳೆ ದಿನ ನೋಡ್ಬಿಟ್ಟು, ಇವಾಗ್ಲೇ ಮಾಡ್ಸಲ್ಲ, ಇನ್ನೊಂದು 6 months ಇಲ್ಲ ಇನ್ನು 1 year ಆದ್ಮೇಲೆ ಇನ್ನು ಸ್ವಲ್ಪ ದೊಡ್ಡದಾಗ್ಲಿ. ಸೊ ನಾವು ಬ್ರಾಂಚಸ್ ಕೂಡ ಇನ್ನು ಕಟ್ ಮಾಡಿಲ್ಲ, ಹಾಗೆ ಬಿಟ್ಟಿದೀವಿ. ಮತ್ತೆ ಏನಾದ್ರು ಡಿಸ್ಟರ್ಬ್ ಆಗಿ ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ದೊಡ್ಡದಾಗ್ಲಿ ಅಂತ ಹೇಳ್ಬಿಟ್ಟು. ಸೊ ಯಾವ್ದಾದ್ರು ಒಂದು ಹಬ್ಬ ಇಲ್ಲ ಯಾವ್ದಾದ್ರು ಒಂದು ಸ್ಪೆಷಲ್ ಡೇ ದಿನ ಇದಕ್ಕೆ ದೀಕ್ಷೆ ಮಾಡಿಸ್ಬಿಟ್ಟು ಪೂಜೆಗೆ ಯೂಸ್ ಮಾಡ್ಬೇಕು ಅಂತ ನಮ್ಗೆ ಐಡಿಯಾ ಇದೆ, ಪ್ಲಾನ್ ಇದೆ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದು ನಮ್ದು ಫಾರ್ಮ್ ಹೌಸ್ ಅಲ್ಲಿ ಹಾಕಿರುವಂತಹ ಗಿಡ. ಫಾರ್ಮ್ ಹೌಸ್ ಅಲ್ಲಿ ತಗೊಂಬಂದು ಹಾಕಿದ್ದು. ಬಂದ್ಮೇಲೆ ಪಾಟಲ್ಲಿ ಬಂದ್ಮೇಲೆ ಅದನ್ನ ನೀಟಾಗಿ ಒಂದು ಕವರ್ ಅಲ್ಲಿ ಗಿಡ ಹಾಕೋದಕ್ಕೆ ಬರುತ್ತಲ್ವಾ ಕವರು, ಬ್ಲ್ಯಾಕ್ ಕಲರ್, ಏನಂತಾರೆ ಅದಕ್ಕೆ, ನರ್ಸರಿಯಲ್ಲಿ ಯೂಸ್ ಮಾಡ್ತಾರಲ್ವ ಬ್ಲ್ಯಾಕ್ ಕಲರು, ಆ ಥರದ್ರಲ್ಲಿ ಮತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ನಾವು ಇಲ್ಲಿಗೆ ತಗೊಂಬಂದು ನಮ್ಮ ಫಾರ್ಮ್ ಹೌಸಲ್ಲಿ ಇರಲಿ ಅಂತ ಹೇಳ್ಬಿಟ್ಟು
ನಾವೊಂದು ಹಾಕೊಂಡಿದೀವಿ. ಇರಲ್ಲ ಈ ತರನು ಮಾಡ್ಬೋದು ಅಂತ ನಮಗೂ ಗೊತ್ತಿರ್ಲಿಲ್ಲ. ಸೊ ನಾವೊಂದು ಎಕ್ಸ್ಪೆರಿಮೆಂಟ್ ತರ ಮಾಡಿದ್ವಿ. ತಿಂದ್ಮೇಲೆ ಬೀಜ ಯಾಕೆ ಬಿಸಾಕೋದು, ಎಷ್ಟೊಂದು ಇದರಿಂದ ಬೆನಿಫಿಟ್ಸ್ ಇದೆ ಅಂದ್ರೆ ನಾವು ಒಂದು ಪ್ಲಾಂಟ್ಸ್ ನ ಬೆಳೆಸೋಣ ಅನ್ನೋ ಒಂದು ರೀಸನ್ಗೋಸ್ಕರ ನಾವು ಬೆಳೆಸಿದ್ವಿ. ಈ ತರ ಬಂತು ಗಿಡ. ನಿಮ್ಗೂ ಏನಾದ್ರು ಈ ತರ ಮಾಡ್ಬೇಕು ಅಂತ ಇಷ್ಟ ಇದ್ರೆ ನೀವು ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಹಾಕೋ ಗಿಡಗಳನ್ನ ಯಾರಿಗೂ ಅಂದ್ರೆ ದೇವಸ್ಥಾನಗಳಿಗೆ ಕೊಡ್ಬೇಕು ಅನ್ನೋ ಪ್ಲಾನ್ಸ್ ಇದೆ. ಯಾಕಂತಂದ್ರೆ ನಮ್ಗೆ ಮನೆಗಳಿಗೆ ಜನಗಳಿಗೆ ಕೊಡೋದಕ್ಕಿಂತ ಒಂದು ದೇವಸ್ಥಾನದಲ್ಲಿ ಹಾಕಿದ್ರೆ ಅದು ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ. ತುಂಬಾ ಜನ ಉಪಯೋಗಿಸ್ತಾರೆ, ಪೂಜೆ ಮಾಡ್ತಾರೆ, ದೀಕ್ಷೆ ಮಾಡಿಸ್ತಾರೆ. ಸೊ ಆ ರೀಸನ್ಗೆ ನಾವು ನೆಕ್ಸ್ಟ್ ಹಾಕೋ ಗಿಡಗಳು ಯಾವ್ದು ಬರುತ್ತೋ ನಮಗೆ ಒಂದು ಸಾಕು. ಒಂದಿದೆ, ಇನ್ನ ನೆಕ್ಸ್ಟ್ ನಾವು ಯಾವಾಗ ಫ್ರೂಟ್ ಸಿಗುತ್ತೆ ನಾವು ಯಾವಾಗ ತಿಂತೀವಿ ಅದನ್ನೆಲ್ಲಾನು ಗಿಡಗಳ ಪ್ರತಿ ವರ್ಷನೂ ಒಂದಿಷ್ಟು ಗಿಡಗಳನ್ನ ಮಾಡ್ಬಿಟ್ಟು ಪ್ರತಿ ವರ್ಷನೂ ನಾವು ದೇವಸ್ಥಾನಗಳಿಗೆ ಕೊಡ್ಬೇಕು. ಯಾವ ದೇವಸ್ಥಾನ ಹತ್ರ ಗಿಡ ಇರಲ್ಲ ಆ ತರದ್ದು ನಾವು ಐಡೆಂಟಿಫೈ ಮಾಡಿ ನಮ್ಗೆ ಎಲ್ಲಿ ಅವಶ್ಯಕತೆ ಇದೆ ಅಂತ ಅನ್ಸುತ್ತೋ ಅಲ್ಲಿ ಅವರಿಗೆ ಕೊಟ್ಬಿಟ್ಟು ಆ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋಂತ ಒಂದು ಪ್ಲಾನ್ ಇದೆ. ಸೊ ಈ ವರ್ಷದ್ದು ಇನ್ನು ಸ್ಟಾರ್ಟ್ ಆಗಿಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಒಂದಿಷ್ಟು ಕಾಯಿ, 1-3-4 ಮರದಿಂದನೇ ಫುಲ್ ಹಣ್ಣಾಗಿ ಬಿದ್ದಿರೋಂತಹ ಕಾಯಿಗಳನ್ನ ನಾನು ತಗೊಂಡ್ಬಂದಿದ್ದೀನಿ. ಇನ್ನು ಇಲ್ಲೇ ಇಟ್ಟಿದ್ದೀನಿ ಗಿಡದ ಹತ್ರ. ಇದನ್ನೆಲ್ಲ ನೀಟಾಗಿ ನಾಳೆ ಅದು ಬ್ರೇಕ್ ಮಾಡಿ ಒಂದು ಪಾಟಲ್ಲಿ ಹಾಕಿ ಲಾಸ್ಟ್ ಟೈಮ್ ನಾವ್ ಯಾವ ತರ ಟ್ರೈ ಮಾಡಿದ್ವು ಅದೇ ತರ ಅದನ್ನು ಕಂಟಿನ್ಯೂ ಮಾಡಿ ಅದ್ರಲ್ಲಿ ಎಷ್ಟು ಗಿಡ ಬರುತ್ತೋ ಅಷ್ಟು ಗಿಡನು ಟೆಂಪಲ್ಗೆ ಡೊನೇಟ್ ಮಾಡ್ಬೇಕು ಅನ್ನೋದು ನಮ್ದು ಐಡಿಯಾ, ನಮ್ದು ಪ್ಲಾನ್ ಆ ತರ ಇದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.